ಶಿವರಾಜ್ ಕುಮಾರ್ ಅವರೇ, ನಿಮ್ಮ ಸಿನಿಮಾಗಳ ಬಗ್ಗೆ ನಾವೇನು ಹೇಳೋದು, ನಿಮ್ಮ ಡಾನ್ಸ್ಗಳ ಬಗ್ಗೆ ನಾವೇನು ಹೇಳೋದು, ನಿಮ್ಮ ಆ್ಯಕ್ಟಿಂಗ್ಗಳ ಬಗ್ಗೆ ನಾನೇನು ಹೇಳೋದು. ಆದರೆ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸಿದ್ದು ನಿಮ್ಮಿಬ್ಬರ ಕಣ್ಣುಗಳು. ಈವನ್ ಇನ್ ಪೋಸ್ಟರ್ಸ್, ಈವನ್ ಇನ್ ಟೀಸರ್ ಆ್ಯಂಡ್ ಟ್ರೇಲರ್, ನಾನು ಓಮ್ ಸಿನಿಮಾದಲ್ಲಿ ದ ಫಸ್ಟ್ ಶಾಟ್ ಕ್ಯಾಚ್ ಆಗಿದ್ದು ಶಿವರಾಜ್ ಕುಮಾರ್ ಅವ್ರದ್ದು ಅದೇ ಕಣ್ಣುಗಳು. ಆ್ಯಂಡ್ ಉಪೇಂದ್ರ ಅವರ ಶೇಕಿಂಗ್ ಐಸ್ ಆಲ್ ಟೈಮ್. 45 ನಿಮ್ಮ 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 ಜೀವನದಲ್ಲಿ ಅಥವಾ ನಿಮ್ಮ ಸಿನಿಮಾ ದುನಿಯಾದಲ್ಲಿ ನನಗೆ ಫಸ್ಟ್ ಇಷ್ಟ ಆಗಿದ್ದೆ 45ಲಿ ಅರ್ಜುನ್ ಜನ್ಯ ಬಂದು ಕಥೆ ಹೇಳ್ತಾರೆ. ನಾವು DKD ವಿವರ್ ಇನ್ ದಟ್ ಶೋ, DKD ಶೋ ಒಂದು 4 to 5 ಮಿನಿಟ್ಸ್, ಅದು ಜಾಸ್ತಿ ಹೊತ್ತು, 15 ನಿಮಿಷ 20 ನಿಮಿಷನಲ್ಲ, ಒಂದು 4 to 5 ನಿಮಿಷದಲ್ಲಿ ಇಡೀ ಒಂದು ಬ್ರೀಫಾಗಿ ಒಂದು ಕಥೆ ಹೇಳಿದ್ರು. ಅದರಲ್ಲಿ 3 ಪಾತ್ರ, ಆ 3 ಪಾತ್ರನ ಆ್ಯಕ್ಟ್ ಮಾಡಿ ತೋರಿಸ್ಬಿಟ್ರು. ಓಕೆ, ಅದು ನನಗೆ ಭಾಳ ಏನೋ ಇದೆ. ಆಮೇಲೆ ಇದು ಕೊಟ್ಬಿಡ್ತೀನಿ, ನಾನು ಯಾರಿಗೆ ಬೇಕಾದ್ರೆ ಕೊಟ್ಬಿಡ್ತೀನಿ, ಅಯ್ಯೋ ಹಂಗೆ ಮಾಡಬೇಡ್ರಿ, ನೀವು ಮಾಡಿರಿ, ಯಾಕೆ ಮಾಡಬಾರ್ದು, ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಕಥೆನೇ ಎಷ್ಟು ಚೆನ್ನಾಗಿ ಹೇಳ್ತೀರಾ, ಮಾಡಿದ್ರೆ ಹೆಂಗೆ? ಅವ್ರಿಗೆ ಅಲ್ಲಿವರೆಗೂ ಐಡಿಯಾ ಇರಲಿಲ್ಲೋ ಏನೋ ಗೊತ್ತಿಲ್ಲ, ಇಲ್ಲ ನಮ್ಮ ಹತ್ರ ಹೇಳಕ್ಕೆ ಸ್ವಲ್ಪ ನಾಚಿಕೆ ಪಟ್ಟರೆ ಏನೋ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಯಾಕಂದ್ರೆ ಮನುಷ್ಯನ ಯೂಶಲಿ ಏನಪ್ಪ ಶಿವಣ್ಣ ಹಿಂಗೆ ಹೇಳ್ತಾ ಹೋಗ್ಬಿಡ್ತಾನೆ ಅಂತ ಅನ್ಕೋಬಾರ್ದಲ್ಲ. ಮೈಟ್ ಬಿ ಅದು ಆಸೆ ಇದ್ದಿರ್ಬೋದು, ಹೆಂಗೆ ಹೇಳಿ ಶಿವಣ್ಣವ್ರ ಹತ್ರ ಅನ್ನೋದು ಒಂದು ಸಲಹೆ ಜಾಸ್ತಿ ತಗೊಬಿಟ್ನೋ ಅಂತ ಅನ್ಬೋದು. ಬಟ್ ಸಲಹೆ ಅಲ್ಲ ಅದು, ನಾವು ಎಲ್ಲರ ಕಥೆನೂ ಕೇಳ್ತೀವಿ. ಯಾಕಂದರೆ ಯಾರ ಹತ್ರ ಏನು ಕಥೆ ಇರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಅರ್ಜುನ್ ಜನ ಬಂದು ಹೇಳಿದಾಗ ನನಗೆ ಭಾಳ ಖುಷಿಯಾಗಿದೆ ಅದು ಮಾಡಿ ಅರ್ಜುನ್ ಅಂತ. ಬಟ್ ಸೊ ಫಸ್ಟ್ 45 ಇಂಪಾರ್ಟೆಂಟ್ ಆಗಿದೆ ಅದು ನನಗೆ. ಅರ್ಜುನ್ ನನಗೆ ತುಂಬ ಇಷ್ಟವಾದ ವ್ಯಕ್ತಿ. ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರೆ ಅದಕ್ಕೋಸ್ಕರ ಇಷ್ಟ ಅಂತಲ್ಲ, ಜನರಲ್ಲಾಗೆ ಒಂದು ಫ್ಯಾಮಿಲಿ ಪರ್ಸನ್ನು, ಅವ್ರ ತಾಯಿ, ಅವ್ರ ವೈಫ್ ಇರ್ಬೋದು, ಅವ್ರ ಮಗಳು, ಇಲ್ಲ ಅವರು ಎಲ್ಲರೂ ಇಷ್ಟಪಡ್ತಾರೆ. ಅವ್ರ ಬ್ರದರ್ನ ಇಷ್ಟಪಟ್ಟಿದ್ದು ತುಂಬ. ಆ್ಯಂಡ್ ಐ ಥಿಂಕ್ ಬ್ರದರ್ಸ್ ಡಾಟರ್ನ ನೀವೇ ನೋಡ್ಕೊತಾರೆ, ಅವರು ಅಷ್ಟೇ. ಎಲ್ಲ ಹಂಗೆ ಇಷ್ಟು ಒಳ್ಳೆ ವ್ಯಕ್ತಿತ್ವ ಅಂದರೆ ಜನರಲಿ ಐ ಲವ್ ದಟ್ ಬಾಯ್. ಆಮೇಲೆ ಅವ್ರ ಹತ್ರ ಮಾಡ್ತಿರೋದು ಇಲ್ಲ ಚೆನ್ನಾಗಿ ಆಗಬೇಕೇನೋ, ಮಾಡಬೇಕು ಇವ್ರಿಗೆ ಅಂತ ಹೇಳ್ಬಿಟ್ಟು ನನಗೆ ಒಂದು ಇಷ್ಟ ಆಯಿತು. ಸೊ 45 ಬಿಕಾಸ್ ಆ ರೋಲು ಅಷ್ಟೇ, ಅದು ಯಾವ ಥರ ಥಿಂಕ್ ಮಾಡ್ಕೊಂಡು ನಾನು ಡಿಸೈನ್ ಮಾಡೋದು ಗೊತ್ತಿಲ್ಲ. ನೀವು ಹೇಳಿ ಕಣ್ಣುಗಳ ಬಗ್ಗೆ ಹೇಳ್ತೀನಿ, ನಂದು ಉಪೇಂದ್ರ ಅವರು. ಈ ಪೋಸ್ಟಲ್ಲಿ ನೋಡಿ ಬೇಕಾದ್ರೆ ಇಬ್ಬರದು ಆ ಕಣ್ಣಿದೆ, ಒಂದು ಕಣ್ಣಲ್ಲಿ ಒಂದು ಸೌಮ್ಯತೆ ಇದೆ, ಒಂದು ಕಣ್ಣಲ್ಲಿ ರೀಚ್ ಕಾಣಿಸ್ತೆ. ಸೊ ಅದ್ರಲ್ಲಿ ನೋಡ್ಬೋದು, ಒಂದು ಕಡೆ ಇವರಿಬ್ಬರಿಗೆ ಸೆಂಟ್ರಲ್ಲಿ ಅವ್ರ ಇನ್ನಸೆಂಟ್ ಲುಕ್ ಇದೆ ಯಾರ್ದು. ಸಿ ಲಾಟ್ ಆಫ್ ಥಿಂಗ್ಸ್ ಫೋಟೋಲೇ ಎಷ್ಟು ವಿಶೇಷ ತೋರಿಸ್ಬೇಕಾದ್ರೆ ಐ ಥಿಂಕ್ ನೀವು ಆಬ್ಜೆಕ್ಟ್ ಬಂದಾಗ ಉಪೇಂದ್ರ ಅವ್ರ ಬೈಕು, ಸಿ ಎವ್ರಿಥಿಂಗ್ ಇಸ್ ದೇರ್. ಲಾಸ್ಟ್ ಒಂದು ಹುಡುಗಿ ವೇಷ ಆಗ್ತೀನಿ, ಅದಂತೂ ಎಷ್ಟು ಜನ ಎಷ್ಟು ಕ್ಯೂಟ್ ಅನ್ನಿಸ್ತಿತ್ತು ಅಂದ್ರೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಏನೋ ನೋಡ್ತಾನೆ ಇಲ್ಲ ನಾವು. ಅದೇ ಹೇಳೋದು ಎಷ್ಟು ಚೆನ್ನಾಗಿದೆ ಅಂದರೆ ಅದೆಲ್ಲ ಬಂದಾಗ ಏನೋ ಒಂದು ಇಂಪಾರ್ಟೆನ್ಸ್ ಇದೆ. ಆಮೇಲೆ ಕಥೆಯಲ್ಲಿ ಬಂದ್ಬಿಟ್ಟು ಹೋಗೋ ಸ್ಟೈಲ್ ಇರ್ಬೋದು. ಆಮೇಲೆ ಕ್ಲೈಮ್ಯಾಕ್ಸ್ ಅಷ್ಟು ಮಟ್ಟಿಗೆ ಹೇಳಿರಲಿಲ್ಲ ನನಗೆ. ಲಾಸ್ಟ್ ಅಣ್ಣ ಹಿಂಗೆ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರು ನನಗೆ. ರಮೇಶ್ ರೆಡ್ಡಿ ಅವರು ಏನು ಮಾಡೋದು, ಆ ಟೈಮಲ್ಲಿ ನಾನು ಕರೆಕ್ಟಾಗಿ ನನಗೆ ಕ್ಯಾನ್ಸರ್ ಬೇರೆ ಆಯಿತು. ಆ ಟೈಮಲ್ಲಿ ಇದರಲ್ಲಿ ಹೆಂಗಪ್ಪ ಇದು ದೇವರೇ, ನಾ ಏನು ಮಾಡಲಿ. ಬಟ್ ಅವರು ಹೇಳಿದಾಗ ಅತ್ತೆ ಬಿಟ್ಟರು, ಅವರು ಪೋಸ್ಟ್ಪೋನ್ ಮಾಡ್ಬಿಡೋಣ ನಾನು. ಇಲ್ಲ ಬೇಡ, ಅವಾಗ ನಾವು ಐ ಥಿಂಕ್ ವಿ ವರ್ ಸಪೋಸ್ ಟು ರಿಲೀಸ್ ಆನ್ ಮಾರ್ಚ್ ಏಪ್ರಿಲ್, ಇಲ್ಲಾಂದರೆ ಆಗಸ್ಟ್ ಅಟ್ ದ ಮೋಸ್ಟ್. ಈಗಾಗಲೇ ಆಗಸ್ಟ್ ಮಾಡಬೇಕಂತಲೇ ಇದ್ದಿದ್ದು ಪ್ಲ್ಯಾನ್. ಆಮೇಲೆ ಅದಕ್ಕೆ ನಾವು ಹೋಗೋಕ್ಕೂ ಮುಂಚೆ ಡಬ್ಬಿಂಗ್ ಗಿಬ್ಬಿಂಗೆಲ್ಲ ಮುಗಿಸ್ಕೊಬಿಡೋದು. ಅವ್ರು ಮಾಡ್ಬೇಕಾದ್ರೆ ಸಮ್ ಆಫ್ ದಟ್ ಪವರ್ ಟುಕ್ ಮೀ. ಉಪೇಂದ್ರ, ರಾಜ್ ಬಿ ಶೆಟ್ಟಿ, ಎವ್ರಿಬಡಿ ದಟ್ ಕೋಆಪ್ರೇಷನ್ ಇರ್ಬೋದು. ಆ್ಯಂಡ್ ಅವರೆಲ್ಲ ಅವ್ರ ಜೊತೆಲಿ ಇದ್ದಿದ್ದೆ ಒಂದು ಪವರ್. ಫ್ಯಾಮಿಲಿ, ಗೀತಾ, ನಿವಿ, ನಮ್ಮ ಫ್ರೆಂಡ್ಸು, ಎಲ್ಲರೂ ಇರ್ತಾರೆ ಜೊತೆಲಿ. ಇಂಡಸ್ಟ್ರಿ ಇತ್ತು. ಅಪಾರ್ಟ್ ಫ್ರಮ್ ದಟ್ 45ಲಿ ಇಲ್ಲಿ ಬಂದು ಎಲ್ಲ ಯೂನಿಟ್ ಫ್ರಮ್ ರವಿ ವರ್ಮಾ ಎಲ್ಲರೂ ಇದ್ದಾಗ ಏನೋ ಒಂದು ಪಾಸಿಟಿವ್ ಥಿಂಗ್ ಇಟ್ ಟುಕ್ ಮೀ ಮಾಡ್ಬೇಕಾದ್ರೆ. ಸೊ ಇಟ್ ವಾಸ್ ಅಮೇಝಿಂಗ್ ಆ್ಯಕ್ಚುಲಿ. ಅದಕ್ಕೆ ಮುಂಚೆ ನಾನು ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳಿದ್ರು, ಹಿಂಗಿದೆ ನಾನು ಹೆಂಗೆ ಪ್ರೊಡ್ಯೂಸರ್ ರೆಡಿ, ಎಲ್ಲದಕ್ಕೂ ರೆಡಿ. ಅವ್ರಿಗೆ ರಮೇಶ್ ರೆಡ್ಡಿ ಅವ್ರು ಹೆಂಗೆ ಅಂತ ಗೊತ್ತಿಲ್ಲ. ಇಲ್ಲ ಅಣ್ಣ ಮಾಡೋಣ ಅಣ್ಣ, ಏನು ಐ ಥಿಂಕ್ ರಮೇಶ್ ರೆಡ್ಡಿ ಅವರ ಹ್ಯಾಟ್ಸ್ ಆಫ್ ಟು ಯು, ಗ್ರೇಟ್ ಪರ್ಸನ್. ಆ್ಯಂಡ್ ಇಲ್ಲೂ ಅಷ್ಟೇ ಡೇಟ್ಸ್ ವೈಸ್ಲಿ. ಆಮೇಲೆ ಯಾರು ನಮ್ಮ ಪಾತ್ರ ಎಷ್ಟು ಬರ್ತದೆ ಯಾರು ಉಪೇಂದ್ರನೂ ಕೇಳಿಲ್ಲ, ನಾನು ಕೇಳಿಲ್ಲ, ರಾಜ್ ಬಿ ಶೆಟ್ಟಿನೂ ಕೇಳಿಲ್ಲ. ವಿ ಆಲ್ ಕೇಮ್ ಲೈಕ್ ಸ್ಟೂಡೆಂಟ್ಸ್, ವಿ ವರ್ ಲೈಕ್ ಸ್ಟೂಡೆಂಟ್ಸ್. ಆಮೇಲೆ ಅರ್ಜುನ್ ಜನ್ಯ ಇವಾಗ ಬಂದಿರೋ ಡೈರೆಕ್ಟ್ರು, ಅವ್ರ ಮಾತೇನು ಕೇಳಬೇಕಂತ ಯಾರಿಗೂ ಇಲ್ಲ, ಪೊಲೈಟಾಗಿ ಎಲ್ಲರೂ ನೀಟಾಗಿ. ಇಟ್ ವಾಸ್ ಎ ವಂಡರ್ಫುಲ್ ಜರ್ನಿ ಆಫ್ 45 ವಾಸ್ ರಿಯಲಿ ಅಮೇಝಿಂಗ್. ಪಿಕ್ಚರ್ ರಿಲೀಸ್ ಆದಮೇಲೆ ಇನ್ನೂ ಜಾಸ್ತಿ ಮಾತಾಡ್ತೀನಿ, ಬೇಡ ಸ್ವಲ್ಪ ಎಷ್ಟು ಬೇಕು ಅಷ್ಟು ಮಾತಾಡ್ತೀನಿ, ಸ್ವಲ್ಪ ಇಲ್ಲ. ಯಾಕಂದರೆ ಎಲ್ಲೆಲ್ಲೂ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಅನ್ನು ಟ್ರೈಲರ್ಲು ಅಷ್ಟೇ ಫಸ್ಟ್ ಡೈಲಾಗ್ಲೇ ಇದೆ, ಒಂದು ಜನನ ಮರಣ ಜೊತೆಲಿ ಡ್ಯಾಶ್. ನಾನು ಅದನ್ನು ಕೇಳೋದಿದ್ದೆ, ವಾಟ್ ಈಸ್ ದ ಡ್ಯಾಶ್ ಅಂತ. ಓಕೆ, ಐ ಆಮ್ ಜಸ್ಟ್, ನೀವು ಆಮೇಲೆ ಕೇಳಿ, ಐ ಆಮ್ ಜಸ್ಟ್ ಟೆಲಿಂಗ್ ವಾಟ್. ಆಮೇಲೆ ಒಂದು ಇದರಲ್ಲಿ ಉಪೇಂದ್ರ ಬಂದ್ಬಿಟ್ಟು ಗಾಡಿ ಓಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಗಾಡಿ ಇದಾದ ತಕ್ಷಣ ನೋ ಪಾರ್ಕಿಂಗ್ ಹಿಂಗೆಲ್ಲ ಮಾಡಿದ್ರೆ ಇದೇ ಗತಿ ಅವ್ರಿಗೆ.
ಸಡನ್ನಾಗಿ ಕಮರ್ಷಿಯಲ್ ಅನ್ಕೋತೀವಿ, ಕಮರ್ಷಿಯಲ್ಲಿ ಒಂದು ಒಳ್ಳೆ ಬುದ್ಧಿ ಇದೆ ಅದರಲ್ಲಿ. ಎಷ್ಟು ಜನ ನೋ ಪಾರ್ಕಿಂಗ್ ಮಾಡ್ತಾರೆ. ಹೌದು, ನಾವು ಮಾತ್ರ ಅಂತಲ್ಲ, ಎಲ್ಲರೂ ಮಾಡ್ತಾರೆ, ಎಷ್ಟೋ ಜನ ಮಾಡ್ತಾರೆ. ಯಾಕೆ ಸಿಸ್ಟಮೇ ಮಾಡುತ್ತೆ ಹೌದು. ಅಲ್ವಾ? ಸೊ ಅದಕ್ಕೆಲ್ಲ ಒಂದು ಪಾಠ ಅದು. ಆಮೇಲೆ ಇವರೊಂದು ಬಾರೋ ಒಡೆಯೋ ಬಾರೋ ಅದೊಂದು ಯಾತಿಕ ಫ್ರಸ್ಟ್ರೇಷನ್. ಸೊ ಎಲ್ಲ ವಿಷಯಗಳು ಇದೆ ಅಲ್ಲಿ. ಮಾತ್ರ ನಾ ಮಾತ್ರ ಒಬ್ಬನು ಹಂಗೆ ಕೈ ಕಟ್ಕೊಂಡು ನಿಂತ ಇದ್ದೆ ಬನ್ನಿ. ಸೊ ದಟ್ ವೇರಿಯೇಷನ್ ದಟ್ ವಾಸ್ ರಿಯಲಿ ಅಟ್ರಾಕ್ಟಿವ್ ಅಬೌಟ್ 45. ಆ್ಯಂಡ್ ಎಲ್ಲ ಪಾತ್ರಗಳು, ಎಲ್ಲ ಎಮೋಷನ್ಸು ಇನ್ ಒನ್ ಸಿನಿಮಾ ನೋಡಿದ್ವಿ ಅಂತ ಬರೀ ಟ್ರೇಲರಲ್ಲೇ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಇದರಲ್ಲಿ 45 ಆ ಲೋಗೋ ಬಂದ್ಬಿಟ್ಟು ಸರ್ಪ್ನಿ ಆಗ್ತಲ್ಲ. ಸೊ ವಿ ವಾಂಟ್ ಟು ಗೆಟ್ ಎವ್ರಿಬಡಿ ಇನ್ಸೈಡ್ ದಟ್. ಲವ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.